ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಾನು ನರ್ಸಡಿ ಪಾಟೀಲ್. ಬನ್ನಿ ನಾವು ಇವತ್ತು ಒಳ್ಳೆಯದನ್ನು ಕಲಿಯೋಣ. ಪ್ರಿಯ ಸ್ನೇಹಿತರೆ, ಪ್ರೀತಿ ಕಣ್ಣಿಲ್ಲ, ಪ್ರೀತಿ ಕುರುಡು ಎನ್ನುವುದನ್ನು ಅನೇಕ ಸಾರಿ ಹೇಳ್ತಾರೆ. ಆ ಒಂದು ನಿದರ್ಶನವಾಗುವಂತೆ, ಅದಕ್ಕೆ ಒಂದು ಸತ್ಯ ಎನ್ನುವಂತೆ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯನ್ನು ನಮ್ಮ ಒಬ್ಬ ಪ್ರೊಫೆಸರ್ಗಳು ನನಗೆ ನಮ್ಮ ತರಗತಿಯಲ್ಲಿ ಹಂಚಿಕೊಂಡಿದ್ದರು. ನಾನು 2014 ಸಂದರ್ಭದಲ್ಲಿ ದ ಡಿಪಾರ್ಟ್ಮೆಂಟ್ ಆಫ್ ಕ್ರಿಮಿನಾಲಜಿ ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್ ಎನ್ನುವ ಅಧ್ಯಯನ ಮಾಡ್ತಾ ಇದ್ದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ. ಅಂಥ ಸಂದರ್ಭದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಮನ್ಗುಳಿ ಎನ್ನುವ ಒಬ್ಬ ಪ್ರೊಫೆಸರ್ಗಳು ನಮಗೆ ತರಗತಿಯಲ್ಲಿ ಮಾಡಸ್ ಆಫ್ ಅಪರೆಂಡಿ, ಅಪರಾಧ ಮಾಡುವ ವಿಧಾನಗಳು ಹೇಗಿರ್ತವೆ, ಒಬ್ಬ ಅಪರಾಧಿಯಿಂದ ಇನ್ನೊಬ್ಬ ಅಪರಾಧಿಗೆ ಅಪರಾಧ ಮಾಡುವ ವಿಧಾನ ಬೇರೆ ಇರುತ್ತೆ ಅನ್ನೋದನ್ನು ಕಲಿಸ್ಕೊಡೋರಿದ್ದರು. ಆ ಕಲಿಸಿಕೊಡುವ ಸಂದರ್ಭದಲ್ಲಿ ಒಂದು ಕೇಸ್ ಸ್ಟಡಿ, ಅದರ ಜೊತೆಗೆ ಅದರಲ್ಲಿ ಅಡಗಿದ ಅಪರಾಧದ ವಿಧಾನ, ಅದರ ಜೊತೆಗೆ ಮಾನವೀಯ ಮೌಲ್ಯ, ಪ್ರೀತಿ ಎಂಥದ್ದು, ಪ್ರೀತಿ ಏನನ್ನು ಅಪೇಕ್ಷೆ ಮಾಡ್ತದೆ ಅನ್ನೋದನ್ನು ಆ ಒಂದು ಕೇಸ್ ಸ್ಟಡಿಯಲ್ಲಿ ವಿವರವಾಗಿ ಹೇಳಿದರು. ಆ ಕೇಸ್ ಸ್ಟಡಿ ನಿಮಗಾಗಿ ಈ ಸಂಚಿಕೆಯಲ್ಲಿ ಈಗ ಪ್ರಾರಂಭವಾಗುತ್ತೆ. ಆ ಕೇಸ್ ಸ್ಟಡಿ, ಪ್ರಿಯ ಸ್ನೇಹಿತರೆ, ರಾಹುಲ್ ಎನ್ನುವ ಒಬ್ಬ ಯುವಕ ಗುಲ್ಬರ್ಗದ ಒಂದು ಹಳ್ಳಿಯವನು. ಇಂಜಿನಿಯರಿಂಗ್ ಅಧ್ಯಯನ ಮಾಡಬೇಕು ಅನ್ನುವ ಅತೀವ ಆಸಕ್ತಿ ಇತ್ತು. ಹಾಗಾಗಿ ಅವನು ಗುಲ್ಬರ್ಗದಿಂದ ಮೈಸೂರಿಗೆ ಅವನಿಗೆ ಸೀಟ್ ಸಿಕ್ಕಿತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ. ಇಂಜಿನಿಯರಿಂಗ್ ಅಧ್ಯಯನ ಮಾಡ್ತಾ ಮೈಸೂರಲ್ಲಿದ್ದ. ಅವನ ಅದೃಷ್ಟಕ್ಕೆ ಅದೇ ತರಗತಿಯ ಒಬ್ಬ ಶ್ರಾವಣಿ ಎನ್ನುವ ಯುವತಿಯ ಜೊತೆ ಪ್ರೇಮಾಂಕುರವಾಗಿತ್ತು. ಇಬ್ಬರು ಪ್ರೀತಿಯಲ್ಲಿದ್ದರು, ಉತ್ತಮವಾಗಿ ಅಧ್ಯಯನವೂ ಕೂಡ ಮಾಡ್ತಾ ಇದ್ದರು. ಇದರ ಜೊತೆಗೆ ರಾಹುಲ್ಗೆ ಅದೃಷ್ಟವೆನ್ನುವಂತೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಅಲ್ಲೇ ಮೈಸೂರಿನಲ್ಲಿ ಒಂದು ಉದ್ಯೋಗವೂ ಸಿಕ್ತು. ಇನ್ನೇನು ತುಂಬ ಖುಷಿಯಲ್ಲಿದ್ದಾರೆ, ಮಕ್ಕಳು ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಉದ್ಯೋಗವೂ ಪಡೆದಿದ್ದಾರೆ. ಹಾಗಾಗಿ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಹೇಳಿದರು. ಹೀಗೆ ಪ್ರೀತಿ ಮಾಡ್ತಿದ್ದೀವಿ, ಮದುವೆ ಆಗಬೇಕಂತಿದ್ದೀವಿ, ತಂದೆ ತಾಯಿಗಳ ಒಪ್ಪಿಗೆ ಬೇಕು ಅಂತೇಳಿ ಎರಡೂ ಕಡೆಯ ತಂದೆ ತಾಯಿಯವರಿಗೆ ವಿಚಾರ ಗೊತ್ತಾಯಿತು. ಮಕ್ಕಳು ಓದಿದ್ದಾರೆ, ಚೆನ್ನಾಗಿದ್ದಾರೆ, ತಮ್ಮ ಕಾಲ ಮೇಲೆ ತಾವು ನಿಂತಿದ್ದಾರೆ, ನಮಗೆ ಪ್ರೀತಿ ವಿಚಾರವನ್ನು ಹೇಳಿದ್ದಾರೆ, ಇದಕ್ಕಿಂತ ಒಳ್ಳೆ ಮಕ್ಕಳು ಬೇಕಾ, ಅವರ ಪ್ರೀತಿಗೆ ಅಡ್ಡಿ ಆಗೋದು ಬೇಡ ಅಂಥೇಳಿ ಇಬ್ಬರಿಗೆ ಮದುವೆ ಮಾಡಿದರು. ಮದುವೆ ಆಗಿ 1 ವರ್ಷವಾಗಿತ್ತು. ಮೈಸೂರಲ್ಲೇ ಉಳ್ಕೊಂಡಿದ್ದ ರಾಹುಲ್ಗೆ ಗುಲ್ಬರ್ಗಕ್ಕೆ ಹೋಗಬೇಕು, ತನ್ನ ಊರ ಕಡೆ ತಾನು ಸೇರ್ಕೋಬೇಕು, ತನ್ನ ಜಿಲ್ಲೆಯನ್ನು ಸೇರ್ಕೋಬೇಕು ಅನ್ನೋ ಆಸೆ ಇತ್ತು. ಅದಕ್ಕಾಗಿ ಅವಕಾಶಕ್ಕಾಗಿ ಕಾಯ್ತಾ ಇದ್ದ. ಇಂಥದ್ದೇ ಸಂದರ್ಭದಲ್ಲಿ ಅವರಿಗೆ ಒಂದು ಆಫರ್ ಬಂದಿತ್ತು. ಯಾವುದು ಅಪ್ಲೈ ಮಾಡಿದ್ದ ಒಂದು ಕೆಲ ದಿನಗಳ ಹಿಂದೆ ಆ ಅಪ್ಲೈನಂತೆ ಆ ಗುಲ್ಬರ್ಗದ ಒಂದು ಸಿಮೆಂಟ್ ಕಂಪನಿಯಲ್ಲಿ ಅವನಿಗೆ ಉದ್ಯೋಗ ಆಫರ್ ಬಂತು. ಆ ಉದ್ಯೋಗಕ್ಕೆ ಜಾಯ್ನ್ ಆಗಬೇಕು ಅಂತ ಮೈಸೂರಿಂದ ಗುಲ್ಬರ್ಗಕ್ಕೆ ಬಂದ. ಆದರೆ ಅವನ ಹಳ್ಳಿ ದೂರ ಇರೋ ಕಾರಣದಿಂದ ಮೈಸೂರಿನಿಂದ ಬಂದು ಗುಲ್ಬರ್ಗದಲ್ಲೇ ಉಳ್ಕೋಬೇಕಾಗಿತ್ತು, ಮನೆಯೆಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ಹೆಂಡತಿಗೆ ಹೇಳ್ತಾನೆ, ಕೆಲವು ದಿನದ ಮಟ್ಟಿಗೆ ನೀನು ಇಲ್ಲೇ ಇರು, ನಂತರದಲ್ಲಿ ನಾನು ಅಲ್ಲಿ ಮನೆ ಮತ್ತು ಬಾಡಿಗೆ ತೊಗೊಂಡ ನಂತರ ಸ್ವಲ್ಪ ದಿನ ಕಳೆದ ನಂತರ ಅಲ್ಲಿ ನಾನು ಸೆಟ್ಲ್ ಆದ ನಂತರ ನಿನ್ನ ಅಲ್ಲಿಗೆ ಕರೆಸ್ಕೊಳ್ತೀನಿ ಅಂತ ಹೇಳಿದ್ದ. ಈ ಮಾತಿನ ಪ್ರಕಾರ ಅಲ್ಲಿಗೆ ಹೋಗಿ ರಾಹುಲ್ ಗುಲ್ಬರ್ಗಕ್ಕೆ ಬಂದು ಸಿಮೆಂಟ್ ಕಂಪನಿಯಲ್ಲಿ ಉದ್ಯೋಗವನ್ನು ಗಿಟ್ಟಿಸ್ಕೊಂಡ. ಅದಾದ ನಂತರ ಅಲ್ಲಿ ಟ್ರೈನಿಂಗ್ ಪೀರಿಯಡ್ ಮುಗಿಯೋ ಹೊತ್ತಿಗೆ ಹೆಂಡತಿಗೆ ಫೋನ್ ಮಾಡಿ ಹೇಳ್ತಿದ್ದಾನೆ, ಇಲ್ಲೆಲ್ಲ ಅಡ್ಜಸ್ಟ್ ಆಗಿದೆ, ನಾನು ಸೆಟ್ಲ್ ಆಗಿದ್ದೀನಿ, ಮನೆ ಕೂಡ ಮಾಡಿದ್ದೀನಿ, ನೀನು ಬಂದುಬಿಡು ಅಂತೇಳಿ ಹೇಳಿದ. ಈ ಕಡೆ ಮೈಸೂರಿಂದ ಒಲ್ಲದ ಮನಸ್ಸಿನಿಂದ ತಂದೆ ತಾಯಿ ಪ್ರೀತಿ ಮಗಳು ಮೈಸೂರಲ್ಲೇ ಇದ್ದರೆ ಚೆನ್ನಾಗಿತ್ತು ಅನ್ನೋ ಒಂದು ಆಸೆ ಇತ್ತು. ಆದರೂ ಕೂಡ ಈ ಗಂಡನ ಜೊತೆ ಅನಿವಾರ್ಯವಾಗಿ ಕಳಿಸ್ಬೇಕು ಅನ್ನೋ ಒಂದು ಸಂಪ್ರದಾಯ. ಹಾಗಾಗಿ ಆಕೆಯನ್ನು ಕಳಿಸ್ಲಿಕ್ಕೆ ಬಸ್ ಹತ್ತಿಸಿ ಒಬ್ಬಾಕೆಯನ್ನು ಮೈಸೂರಿನಿಂದ ಗುಲ್ಬರ್ಗಕ್ಕೆ ಬಸ್ ಹತ್ತಿ ಕಳಿಸಿದರು. ಒಬ್ಬಾಕೆ ಬಂದಳು. ಆಕೆ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಎದ್ದವಳು. ಹಾಗಾಗಿ ಆಕೆಗೆ ಯಾರ ಭಯ ಕೂಡ ಇಲ್ಲ. ಬಸ್ಸನ್ನು ತಂದೆ ತಾಯಿ ಹತ್ತಿಸಿ ಆಕೆಯನ್ನು ಕಳಿಸಿದರು. ಆದರೆ ಬಸ್ಸು ಸ್ವಲ್ಪ ದೂರ ಬಂದ ನಂತರ ಆ ಪಕ್ಕದಲ್ಲಿ 3 ಸೀಟಿನ ಪಕ್ಕದಲ್ಲಿ ಈಕೆಯೇ ಕೂತಿದ್ದಾಳೆ. ಆ 2 ಪಕ್ಕದಲ್ಲಿ ಒಬ್ಬ ವಯಸ್ಸಾದ ಮುದುಕಿ ಮತ್ತು ಅಜ್ಜಿ, ಸುಮಾರು 60 ವರ್ಷದ ಮುದುಕ, ಒಂದು 55 ವರ್ಷದ ಮಹಿಳೆ, ಇಬ್ಬರು ಬಂದು ಕೂತವ್ರೆ. ಮೈಸೂರಿನವರೇ. ಮೈಸೂರು ಭಾಷೆಯಲ್ಲಿ, ಏನಮ್ಮ ನಿನ್ನ ಹೆಸರೇನು, ಎಲ್ಲಿಗೆ ಹೋಗ್ತಿದೀಯ ಅಂತೇಳಿ ಮೈಸೂರು ಭಾಷೆಯಲ್ಲಿ ಆಕೆಯನ್ನು ಪ್ರೀತಿಯಿಂದ ಮಾತಾಡಿಸಿದರು. ಆಕೆ ಪ್ರೀತಿಯಿಂದ ಮೈಸೂರು ಭಾಷೆಯಲ್ಲಿ ಮಾತಾಡ್ತಿದ್ದಾರೆ, ನಮ್ಮವರವರೇ ಇದ್ದಾರೆ, ಗುಲ್ಬರ್ಗಕ್ಕೆ ಹೋಗ್ಲಿಕ್ಕಿದ್ದಾರೆ ಅಂತ ಗೊತ್ತಾಗಿ ತುಂಬ ಅಪ್ಪಿಗೆಯಿಂದ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು ಶ್ರಾವಣಿ ಕೂಡ. ಇಬ್ಬರು ಈಗ ಎಲ್ಲರೂ ಮೂವರು ಚೆನ್ನಾಗಿ ಮಾತಾಡ್ತಿದ್ದಾರೆ. ಸ್ವಲ್ಪ ಹೊತ್ತಾದ ನಂತರ ಇವರು ಬಿಸ್ಕೆಟನ್ನು ಕೊಟ್ಟಿದ್ದಾರೆ. ಬಿಸ್ಕೆಟನ್ನು ಆಕೆ ತಿಂದಿದ್ದಾಳೆ. ಅಷ್ಟೇ ನೆನಪಿದೆ ಹೊರತಾಗಿ ಮುಂದೆ ಏನಾಯಿತು ಅನ್ನೋದು ಆಕೆಗೆ, ಶ್ರಾವಣಿಗೆ ನೆನಪಿಲ್ಲ. ಅದು ನೆನಪು ಬಂದಾಗ ಎಲ್ಲೋ ಮುಂಬೈನ ಒಂದು ರೆಡ್ ಲೈಟ್ ಏರಿಯಾ, ಏನು ಸೆಕ್ಸ್ ಸ್ಕ್ಯಾಂಡಲ್ ಅಥವಾ ಸೆಕ್ಸ್
ಏರಿಯಾ ಅಂತ ನಾವೇನು ಕರಿತೀವಿ, ಈ ವೈಶ್ಯವಾಟಿಕೆ ಏನು ಮಾಡ್ತಾರೆ ಅಂಥ ಏರಿಯಾದಲ್ಲಿದ್ಲು. ಅಂಥ ಒಂದು ಗೃಹ ಬಂಧನದಲ್ಲಿ ಆಕೆ ಸಿಕ್ಕಾಕೊಂಡಿದ್ಲು. ಎದ್ದು ನೋಡ್ತಾಳೆ, ಅವಳ ಮೈ ಮೇಲೆ ಪ್ರಜ್ಞೆ ಇಲ್ಲ, ಎಲ್ಲವೂ ಬಡಿತಿದ್ದಾರೆ, ಹೊರಗೆ ಹೋಗಲಿಕ್ಕೆ ಅವಕಾಶವೇ ಇಲ್ಲ. ಆದರೆ ಏನು ಮಾಡೋದು, ಅನಿವಾರ್ಯವಾಗಿ ವೈಶ್ಯವಾಟಿಕೆ ದಂಧೆಯಲ್ಲಿ ರೂಮಿಂದ ಹೊರಗೆ ಹೋಗಲಿಕ್ಕೆ ಇಲ್ಲ. ವೈಶ್ಯವಾಟಿಕೆ ದಂಧೆಯಲ್ಲಿ ಮುಂಬೈ ನಗರದಲ್ಲಿ ಆಕೆ ವೈಶ್ಯವಾಟಿಕೆಯನ್ನು ಪ್ರಾರಂಭಿಸಿದ್ಲು. ಒಲ್ಲದ ಮನಸ್ಸಿನಿಂದ ಬರುವ ಕ್ಲೈಂಟ್ಗಳನ್ನೇ ಸಂತೈಸಬೇಕಾಗಿತ್ತು. ಅದರ ಜೊತೆಗೆ ಒಳ್ಳೆ ಅಂತ ಏನಾದರೂ ಮಾತಾಡಿದರೆ ಅಲ್ಲಿಯ ಆ ಒಂದು ಮ್ಯಾನೇಜ್ಮೆಂಟ್ನವ್ರು ಏನಿದ್ರು ಆಕೆಯನ್ನು ಬಡಿತಾ ಇದ್ದರು. ದಿನ ಅಳ್ತಾ ಇದ್ಲು. ಅವಕಾಶಕ್ಕಾಗಿ ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರಾಯ್ತು ಅಂತ ಅವಕಾಶಕ್ಕಾಗಿ ಕಾಯ್ತಾ ಇದ್ಲು. ಆದರೆ ಅಲ್ಲಿ ಬರುವ ಬಹುತೇಕ ಮಹಿಳೆಯರ ಕತೆ ಅದೇ ಆಗಿತ್ತು. ಅಲ್ಲಿ ಅನೇಕ ಮಹಿಳೆಯರೇನು ಬಂದಿದ್ದರು, ಯುವತಿಯರೇನಿದ್ದರು, ಇಂಥದ್ದೇ ಕಷ್ಟದಿಂದ ಮೋಸಕ್ಕೊಳಗಾಗಿ ಬಂದು ಅಲ್ಲಿ ವೇಶ್ಯವಾಟಿಕೆ ದಂಧೆಯಲ್ಲಿ ಮಾಡ್ಕೊಂಡಿದ್ರು. ಈಗ ವೇಶ್ಯವಾಟಿಕೆಯಾಗಿ ಬದಲಾದ ನಂತರ ಮನೆ ಕಡೆ ಹೋಗೋ ಆಗಿಲ್ಲ. ಎಲ್ಲಿಗೆ ಹೋಗಿದ್ರೆ ಅಂದರೆ ವೇಶ್ಯವಾಟಿಕೆ ದಂಧೆ, ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ವೇಶ್ಯವಾಟಿಕೆ ಮಾಡಿಸಿದ್ದಾರೆ ಅಂತಂದರೆ ಸಮಾಜದ ಒಂದು ಕೆಂಗಣ್ಣಿಗೆ ಗುರಿ ಆಗ್ತೀವಿ, ನಮ್ಮನ್ನು ಸಮಾಜ ಒಪ್ಕೊಳ್ಳೋದಿಲ್ಲ, ನಮ್ಮ ರಿಲೇಟಿವ್ಸ್ ಒಪ್ಕೊಳ್ಳೋದಿಲ್ಲ ಅನ್ನೋ ನೋವು ಬೇರೆ. ಆ ಕಾರಣಕ್ಕಾಗಿ ಅಲ್ಲಿನೇ ಅವರ ತಮ್ಮ ಜೀವನವನ್ನು ಮುಂದುವರಿಸ್ತಾ ಇದ್ದರು. ಬಹುತೇಕವಾಗಿ ಹೀಗೆ ಆಗಿತ್ತು. ಇಲ್ಲಿ ಈಕೆಯ ಜೊತೆ ಅನೇಕ ಯುವತಿಯರಿದ್ದರು. ಈಕೆಗೆ ಕನ್ನಡ ಅಷ್ಟೇ ಬರುತ್ತೆ, ಹಿಂದಿ ಸ್ವಲ್ಪನೇ ಬರ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಯಾರ ಸಹಾಯ ಕೇಳಿದ್ರು ಕೂಡ ಒಂದು ಸಾರಿ ಹೀಗೆ ಕ್ಲೈಂಟ್ ಜೊತೆ ಹೊರಗಡೆ ಹೋಗಿದ್ದಾಗ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಕೆಗೆ ಬರ್ತಕ್ಕಂಥ ಸ್ವಲ್ಪ ಇಂಗ್ಲೀಷಲ್ಲಿ ಆ ಪೊಲೀಸ್ಗೆ ಹೇಳ್ತಾಳೆ. ಪೊಲೀಸರಿಗೂ ಕೆಲವು ಜನಕ್ಕೆ ಇಂಗ್ಲೀಷ್ ಬರೋದಿಲ್ಲ, ಮರಾಠಿಯಲ್ಲಿ ಅಥವಾ ಹಿಂದಿಯಲ್ಲಿ ಕೇಳ್ತಾರೆ. ಈಕೆ ಆದಷ್ಟು ಈ ಥರ ನನಗೆ ರೆಡ್ ಲೈಟ್ ಏರಿಯಾ ಅಂದ ತಕ್ಷಣವೇ ಅಲ್ಲಿಗೆ ಫೋನ್ ಮಾಡ್ತಾರೆ. ಅಲ್ಲಿಯ ರೆಡ್ ಲೈಟ್ ಏರಿಯಾದ ಕೆಲವೊಬ್ಬರು ಮಾಲೀಕರು ಬಂದು ಮತ್ತೆ ಈಕೆಯನ್ನು ಒಡೆದು ಮತ್ತೆ ವಾಪಸ್ ಆ ರೆಡ್ ಲೈಟ್ ಏರಿಯಾಕ್ಕೆ ಕರ್ಕೊಂಡು ಹೋಗ್ತಾರೆ. ಪೊಲೀಸರು ಕೂಡ ಅಲ್ಲಿ ಕುಮ್ಮಕ್ಕಿನಿಂದ ಆ ರೆಡ್ ಲೈಟ್ ಏರಿಯಾದಲ್ಲಿ ಕೆಲಸ ನಡೀತಾ ಇತ್ತು. ಅದಾದ ನಂತರ ಮತ್ತೆ ಈಕೆಗೆ ಜಾಸ್ತಿ ಹೊಡಿತಾರೆ. ಇಂಥ ಕೆಲಸ ಮಾಡಿದರೆ ನಿನ್ನನ್ನು ಕೊಲ್ತೀವಿ ಅಂತೇಳಿ ಎದುರಿಸ್ತಾರೆ. ಈಗೇನು ಮಾಡೋ ಆಗಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಆಕೆ ಪ್ರತಿನಿತ್ಯ ಒಬ್ಬ ಹುಡುಗ ಬರ್ತಾ ಇದ್ದ, ಆ ಒಂದು ಮಹಿಳೆಯರಿಗೆಲ್ಲರಿಗೂ ಬೆಳಗ್ಗೆ ಟೀ ಕೊಡ್ಲಿಕ್ಕೆ ಅಂತೇಳಿ ಒಂದು ಪುಟ್ಟ ಹುಡುಗ ಬರ್ತಾ ಇದ್ದ ಆ ಏರಿಯಾದಲ್ಲಿ. ಆ ಒಂದು ಮಾಲೀಕರ ಒಂದು ಅಪ್ಪಣೆ ಮೇರೆಗೆ ಅವರ ಪ್ರತಿಯೊಂದು ಮಹಿಳೆಗೂ ಕೂಡ ಪ್ರತಿನಿತ್ಯ ಕಾಫಿ ಮತ್ತು ಟೀ, ಬ್ರೆಡ್ ಈ ಥರದ್ದನ್ನು ತರ್ತಾ ಇದ್ದ. ಆ ಪುಟ್ಟ 14-15 ವರ್ಷದ ಹುಡುಗ ಇದ್ದ. ಆತನನ್ನು ಈಕೆ ಪ್ರೀತಿಯಿಂದ ಕೇಳಿದ್ಲು, ಭಯ ಏಕೆ ಮದತ್ ಕರೋಗಿ, ಒಂದು ಸಹಾಯ ಮಾಡ್ತೀರಾ? ನನ್ನ ಗಂಡನ ನೆನಪಿದೆ, ನನಗೆ ಗಂಡನ ನಂಬರ್ ನೆನಪಿದೆ, ಇವ್ರಿಗೇನಾದರೂ ಫೋನ್ ಮಾಡಿ ಹೇಳ್ತೀರಾ? ನನಗೆ ಫೋನ್ ಕೂಡ ಇಲ್ಲಿ ಬಳಸಲಿಕ್ಕಿಲ್ಲ. ಒಂದು ನಂಬರನ್ನು, ಆಕೆಗೆ ನೆನಪಿದ್ದ ಗಂಡನ ನಂಬರನ್ನು ಆ ಹುಡುಗನಿಗೆ ಕೊಟ್ಟು ಇಲ್ಲಿ ಫೋನ್ ಮಾಡಿ, ಇಲ್ಲಿ ಮುಂಬೈಯಲ್ಲಿ ಈ ಕಡೆ ಒಬ್ಬ ಮಹಿಳೆ ಈ ನಂಬರನ್ನು ಕೊಟ್ಟಿದ್ದಾಳೆ ಅಂತ ಹೇಳಿ ಅಂತ. ಆಗ ಆ ಹುಡುಗ ಹೊರಗೆ ಬಂದವನೇ ಆ ನಂಬರ್ಗೆ ಫೋನ್ ಹಚ್ತಾನೆ, ಸಹಾಯ ಮಾಡಿದ್ರಾಯ್ತು ಅಂತ. ಇವನಿಗೆ ಹಿಂದಿ ಮಹಾರಾಷ್ಟ್ರ ಸೇ ಬಾತ್ ಕರ್ ರಹಾ ಹೂಂ ಅಂತಂದಾಗ, ಈ ಮಹಾರಾಷ್ಟ್ರದಿಂದ ನನಗೆ ಯಾರು ರಿಲೇಟಿವ್ಸ್ ಇಲ್ಲ, ಹೇಳಿ ಯಾರು ಮಾತಾಡ್ತಿದ್ದಾರೆ ಅಂತ ಇವರು ಕನ್ನಡದಲ್ಲಿ ರಾಹುಲ್ ಪ್ರಾರಂಭಿಸ್ತಾನೆ. ಆದರೆ ಅಲ್ಲಿ ಹಿಂದಿಯಲ್ಲಿ ಒಂದು ಪುಟ್ಟ ಹುಡುಗನ ಧ್ವನಿ ಕೇಳಿ ಯಾರು ಕೊಟ್ಟಿದ್ರಂದರೆ, ಏಕ್ ಸಿಸ್ಟರ್ ದಿಯಾತಾ ಮೇರಕು ಆಪ್ಗೆ ಫೋನ್ ಕರ್ನೆ ಕೆ ಲಿಯೆ ಮೇರಕು ರಿಕ್ವೆಸ್ಟ್ ಕಿಯಾ ಅಂತೇನೋ ಹೇಳ್ದ. ಅಂದರೆ ನನಗೆ ಸಹಾಯ ಮಾಡಲಿಕ್ಕೆ ಹೇಳಿದರು, ನಿಮಗೆ ಫೋನ್ ಮಾಡಲಿಕ್ಕೆ ಹೇಳಿದ್ದಾರೆ ಅಷ್ಟೇ ಅಂತ. ಯಾರು ಅಂತಂದರೆ ಗೊತ್ತಾಯ್ತು ಅವನಿಗೆ ನನ್ನ ಹೆಂಡ್ತಿ ಇರ್ಬೋದು ಅಂತ. ಹಾಗಾಗಿ ಎಲ್ಲಿದ್ದೀರಾ ಅಂತ ಒಂದು ಸ್ವಲ್ಪ ಅಡ್ರೆಸ್ಸನ್ನು ಕೇಳಿಕೊಂಡು ಅಲ್ಲಿಗೆ ಹೋಗ್ತಾನೆ. ಆದರೆ ಅಲ್ಲಿಗೆ ಹೋದಾಗ ಅವನಿಗೆ ಗೊತ್ತಾಗಿದ್ದೇನು ಅಂತಂದರೆ, ಆ ರೆಡ್ ಲೈಟು ಏರಿಯಾದಲ್ಲಿ ಹೋಗಲಿಕ್ಕೆ ಮಾತ್ರ ನಮಗೆ ಅಧಿಕಾರ ಇದೆ, ವಾಪಸ್ಸು ಬರೋದು ಅವರ ಇಚ್ಛೆ ಅಂತ. ಅಲ್ಲಿ ಸಿನಿಮಾದಲ್ಲಿ ಹೋಗಿ ಫೈಟ್ ಮಾಡಿ ಕರ್ಕೊಂಡು ಬಂದಷ್ಟು ಈಜಿ ಅಲ್ಲ ಅಂತ ಗೊತ್ತಾಯಿತು. ಆಗ ಕ್ಲೈಂಟ್ ರೂಪದಲ್ಲೇ ಹೋಗ್ತಾನೆ. ನಾನು ಸೆಕ್ಸ್ ಮಾಡಬೇಕು ಯುವತಿ ಜೊತೆ, ಆ ಯುವತಿ ಚಲೋ ಇದ್ದರೆ ಮಾತ್ರ ನಾನು ಸೆಕ್ಸ್ ಮಾಡ್ತೀನಿ ಅಂತ ಯಾವೊಂದು ಏರಿಯಾದಲ್ಲಿ ಆಕೆ ಇದ್ಲು, ಯಾವೊಂದು ಸೆಕ್ಸ್ ರೆಡ್ ಲೈಟ್ ಏರಿಯಾದಲ್ಲಿ ಇದ್ಲೋ ಆ ರೆಡ್ ಲೈಟ್ ಏರಿಯಾಕ್ಕೆ ಹೋಗ್ತಾನೆ. ಆ ಹುಡುಗನ ಸಹಾಯದಿಂದ ಅದೇ ವೇಶ್ಯಗೃಹಕ್ಕೆ ಹೋಗಿ ಮಹಿಳೆಯನ್ನು ತೋರಿಸ್ತಾರೆ. ಈಕೆನ ಕರ್ಕೊಂಡೋಗಿ ಈಕೆ ಚೆನ್ನಾಗಿದ್ದಾಳೆ, ಅವನು ಹೆಂಡತಿ ಬರೋವರೆಗೂ ಇಲ್ಲ ಈಕೆ ಬೇಡ ಚೆನ್ನಾಗಿಲ್ಲ. ಯಾವಾಗ ಹೆಂಡತಿ ಬರ್ತಾಳೋ ಆ ಹೆಂಡತಿ ಬರೋವರೆಗೂ ಕಾಯ್ತಾನೆ. ಆ ಹೆಂಡತಿಯ ಚಿತ್ರ ಒಂದು ನೋಡಿ ಈಕೆ ಬೇಕು, ಈಕೆ ನನಗೆ ಚೆನ್ನಾಗಿದ್ದಾಳೆ, ಒಪ್ಪಿಗೆ ಇದೆ ಅಂತೇಳಿ ಆಕೆಯ ಜೊತೆ ಮಲಗೋ ರೀತಿ ಕ್ಲೈಂಟ್ ರೂಪದಲ್ಲಿ ಆಕೆಯ ಜೊತೆ ಹೋಗ್ತಾನೆ. ಒಂದಿಷ್ಟು ದುಡ್ಡು ಜಾಸ್ತಿ ಕೊಟ್ಟು ಸ್ವಲ್ಪ ಭಾಳ ಸಮಯವನ್ನು ಕಳೀಲಿಕ್ಕೆ ಹೇಳ್ತಾನೆ ಆಕೆಗೆ. ಆಗ ಆಕೆ ತುಂಬ ಅಳ್ತಾಳೆ. ಕಷ್ಟದ ಇನ್ನೇನು ಹೊರಗಡೆ ಈ ವಿಚಾರ ಹೇಳ್ಬೇಡ, ನಮ್ಮನ್ನು ಮತ್ತೆ ಇಲ್ಲೇ ಬಂದಿವಾಗಿ ನಿನ್ನನ್ನು ಕೊಂದು ಬಿಡ್ತಾರೆ ಅಂತೇಳಿ ಆಕೆ ಬೇಡ್ಕೊಳ್ತಾಳೆ. ಹಾಗಾಗಿ ಮತ್ತೆ ಹೋಗ್ತಾನೆ, ಮತ್ತೆ ಕ್ಲೈಂಟ್ ರೂಪದಲ್ಲಿ ಆಗಾಗ ಬಂದು ಆಕೆಯನ್ನು ಭೇಟಿಯಾಗಿ ನಂತರ ಕರ್ನಾಟಕ ಸರ್ಕಾರ ಮತ್ತು ಇಲ್ಲಿಯ ಒಂದು
ಗುಲ್ಬರ್ಗದ SP ಸಹಾಯದಿಂದ ಫುಲ್ ಪೊಲೀಸ್ ಪ್ರೊಟೆಕ್ಷನ್ನೊಂದಿಗೆ ಒಂದು ದಿನ ಆಕೆಯನ್ನು ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಈಗ ಕರ್ಕೊಂಡು ಬಂದಿದ್ದಾರೆ ಆಕೆಯನ್ನು ಹೇಗೋ ಹೈ ಇನ್ಫ್ಲುಯೆನ್ಸಿಂದ SP ಗಳ ಸಹಾಯದಿಂದ ಫುಲ್ ಪ್ರೊಟೆಕ್ಷನ್ನಿಂದ MP MLAಗಳ ಸಹಾಯದಿಂದ ಅಲ್ಲಿರ್ತಕ್ಕಂಥ ಆಕೆಯನ್ನು ಕರ್ಕೊಂಡು ಬಂದರು. ಈಗ ಕರ್ಕೊಂಡು ಬಂದ ನಂತರ ಚಾಲೆಂಜ್ ಆಗಿರೋದು ಇಲ್ಲೇ. ಈಗ ಕರ್ಕೊಂಡು ಬಂದಿದ್ದಾರೆ, ವೇಶ್ಯವಾಟಿಕೆಯಲ್ಲಿ ಸುಮಾರು ತಿಂಗಳು ಅಲ್ಲಿ ವೇಶ್ಯಾಗಿ ಕೆಲಸ ಮಾಡಿದ್ದಾಳೆ. ಈಗ ಆಕೆಯನ್ನು ಮಡದಿಯಾಗಿ ಸ್ವೀಕರಿಸೋದು ಇಲ್ಲ, ಆಕೆಯನ್ನು ಬಿಟ್ಟು ಬಿಡೋದು. ಈಗ ಆಕೆಯನ್ನು ಸ್ವೀಕರಿಸಿದರೆ ಆಕೆ ಸೆಕ್ಸ್ ವರ್ಕರ್ ಆಗಿ ಕೆಲಸ ಮಾಡಿ ಬಂದಿದ್ದಾಳೆ. ಕುಟುಂಬದವರ ಒಂದು ಕೆಂಗಣ್ಣಿಗೆ ಗುರಿಯಾಗ್ಬೋದು, ಅವರ ಟೀಕೆ ಮಾತುಗಳಿಗೆ ಬಲಿಯಾಗ್ಬೋದು, ಏನು ಮಾಡ್ಬೋದು ಅನ್ನೋ ಒಂದು ಗೊತ್ತಾಗೋದೇ ಇಲ್ಲ. ಈಗ ಪ್ರೀತಿ ಕಣ್ಣಿಲ್ಲ ಅಂತ ನಾವು ಕೇಳಿದ್ದೀವಿ, ಪ್ರೀತಿ ಕುರುಡು ಅಂತ ಕೇಳ್ತಿದ್ದೀವಿ. ಆದರೆ ಪ್ರೀತಿ ಎಂಥ ಸಂದರ್ಭದಲ್ಲಿ ಕುರುಡಾಗಬೇಕು ಅನ್ನೋದಂತಂದರೆ ಅವರ ತಪ್ಪುಗಳು. ಆದರೆ ಇಲ್ಲಿ ಶ್ರಾವಣಿಗೆ ಇಚ್ಛಾಪೂರ್ವಕವಾಗಿ ತಪ್ಪು ಮಾಡಿರಲಿಲ್ಲ, ಆಕೆ ಮೋಸಕ್ಕೆ ಒಳಗಾಗಿದ್ಲು. ಇಲ್ಲಿ ಮೋಸ ಮಾಡಿದವರು ಯಾರು ಅಂತಂದರೆ ಆ ಪಕ್ಕದ ಸೀಟಿನಲ್ಲಿ, ಆಕೆ ಗುಲ್ಬರ್ಗಕ್ಕೆ ಬರಬೇಕಾದ್ರೆ ಪಕ್ಕದಲ್ಲಿ ಸೀಟಿನಲ್ಲಿ ಕೂತಿರ್ತಕ್ಕಂಥ 60 ವರ್ಷದ ಮುದುಕ, 55 ವರ್ಷದ ಮುದುಕಿ ಆಕೆಗೆ ಮತ್ತು ಬರ್ತಕ್ಕಂಥ ಬಿಸ್ಕೆಟನ್ನು ಕೊಟ್ಟು ಆಕೆಗೆ ಮತ್ತು ಬರುವಂತೆ ಮಾಡಿ ಅಲ್ಲಿಂದ ಆಕೆ ನನ್ನ ಮಗಳು ಆರಾಮಿಲ್ಲ, ಹುಷಾರಿಲ್ಲ ಈಕೆಗೆ, ಹಾಗಾಗಿ ನಾವು ಇಲ್ಲೇ ಇಳಿಸ್ಕೊಂಡು ಹೋಗ್ತೀವಿ ಅಂತೇಳಿ ಮಧ್ಯದಲ್ಲಿ ಆಕೆಯನ್ನು ಇಳಿಸ್ಕೊಂಡು ಬೇರೆ ಕಡೆ ಹೋಗಿದ್ದರು. ಆಕೆಗೆ ಎಚ್ಚರ ಆಗಿದ್ದು ಮುಂಬೈ ನಗರದಲ್ಲಿ. ಆಕೆ ಎಲ್ಲ ತನ್ನ ಕಥೆಯನ್ನು ಹೇಳ್ತಾಳೆ. ಆವಾಗ ಗೊತ್ತಾಗುತ್ತೆ ಈಕೆ ವೇಶ್ಯವಾಟಿಕೆ ಮಾಡಬೇಕಾದಂಥ ಹೆಣ್ಣಲ್ಲ, ಆಕೆಗೆ ಅಂಥ ಅವಶ್ಯಕತೆಯೂ ಇರಲಿಲ್ಲ. ಹಾಗಾಗಿ ಗಂಡ ಆಕೆಯನ್ನು ಹೆಂಡತಿಯಾಗಿ ಸ್ವೀಕರಿಸ್ತಾನೆ. ನಿನ್ನ ದೇಹವನ್ನು ನೋಡಿ ನಾನು ಪ್ರೀತಿ ಮಾಡಿಲ್ಲ, ನಿನ್ನ ಹೃದಯ ನಿನಗೆ ಏನು ಅಂತ ನನಗೆ ಗೊತ್ತು, ಹಾಗಾಗಿ ನಿನ್ನ ನಾನು ಹೆಂಡತಿಯಾಗಿ, ಸಮಾಜ ಏನೆಂದರೆ ಕೂಡ ನಾನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸ್ತೀನಿ, ನನ್ನ ಜೊತೆ ನೀನು ನನ್ನ ಅರ್ಧಾಂಗಿ ಅಂಥೇಳಿ ಆಕೆಯನ್ನು ತುಂಬ ಹೃದಯದಿಂದ ಫೈಟ್ ಮಾಡಿ ಆಕೆಯನ್ನು ತನ್ನ ಜೀವನದಲ್ಲಿ ಸಮಾಜವನ್ನು ಎದುರಾಕೊಂಡು ತನ್ನ ಜೀವನದ ಬಾಳ ಸಂಗಾತಿಯಾಗಿ ಮತ್ತೆ ಸ್ವೀಕರಿಸಿ ಸಹಜೀವನವನ್ನು ಸಾಗಿಸ್ತಾರೆ. ಈ ಕಥೆಯಲ್ಲ, ಇದು ನಿಜವಾದ ಘಟನೆ. ಈ ಕೇಸ್ ಸ್ಟಡಿಯಲ್ಲಿ ನಮಗೆ ಗೊತ್ತಾಗಿದ್ದು ಮಾಡಸ್ ಆಫ್ ಆಪರೆಂಡಿ. ನಾವು ಎಲ್ಲೋ ಬಸ್ ಸ್ಟ್ಯಾಂಡಲ್ಲೋ ರೈಲ್ವೆ ಸ್ಟೇಷನ್ಗಳಲ್ಲೂ ಯಾರೋ ಅಪರಿಚಿತರು ಪಕ್ಕದಲ್ಲಿ ಬಂದು ಕೂತಿರ್ತಾರೆ. ಅವರ ಮಾತು ನಮ್ಮ ಮಾತು ಕಲಿತವೆ, ಒಂದಕ್ಕೊಂದು ಮಾತು ಹಾಗೆ ಹೀಗೆ ಅಂಥೇಳಿ ಪ್ರಾರಂಭವಾದದ್ದು ಕ್ರಿಕೆಟಿನೋ ರಾಜಕೀಯ ವಿಚಾರನೋ ಸಿನಿಮಾ ಹೀರೋದ ಬಗ್ಗೆನೋ ಹೀಗೆ ಸಣ್ಣ ಸಣ್ಣ ವಿಚಾರಗಳಿಂದ ಪ್ರಾರಂಭವಾದ ಚರ್ಚೆ ಎಲ್ಲೆಲ್ಲಿಗೋ ಹೋಗಿ ಇಬ್ಬರ ನಡುವೆ ಸ್ನೇಹವಾಗಿ ಅವ್ರು ಏನೋ ಕೊಡ್ತಾರೆ, ಏನೋ ತಿನ್ನಲಿಕ್ಕೆ ಆಫರ್ ಮಾಡ್ತಾರೆ. ನಾವು ಮಾತಾಡಿರ್ತೀವಿ, ಮಾತಿನಲ್ಲಿ ಒಳ್ಳೆ ಅನ್ನೋಕ್ಕಾಗೋದಿಲ್ಲ, ಸ್ನೇಹ ಬೆಳೆದಿರುತ್ತೆ ಸ್ವಲ್ಪ ಸಮಯದ ಸ್ನೇಹ. ಹಾಗಾಗಿ ಅದನ್ನು ಸ್ವೀಕರಿಸಿದ ಕೆಲವೇ ಕ್ಷಣಗಳಲ್ಲಿ ನಿಮ್ಮನ್ನು ನೀವೇ ಕಳ್ಕೊಂಡು ಬಿಡ್ತೀರಾ. ಹಾಗಾಗಿ ಪ್ರಿಯ ಸ್ನೇಹಿತರೆ, ಈ ಒಂದು ಶೀರ್ಷಿಕೆಯಲ್ಲಿ, ಈ ಒಂದು ಸಂಚಿಕೆಯಲ್ಲಿ 2 ಪ್ರಯತ್ನಗಳು ನನ್ನಿಂದ ಆಗ್ತಾ ಇದ್ದಾವೆ. ಒಂದನೇದು, ಪ್ರೀತಿ ಯಾವ ರೀತಿ ಸಂದರ್ಭ ಬಂದಾಗ ನಮಗೆ ಆತ್ಮೀಯರಾದವರು ಕೆಲವು ತಪ್ಪುಗಳನ್ನು ಮಾಡ್ತಾರೆ, ಇಚ್ಛಾಪೂರ್ವಕವಾಗಿ ಆಗಿರ್ಬೋದು, ಅದು ಸಂದರ್ಭದ ಒಂದು ಸಿಚುವೇಶನ್ ಡಿಮ್ಯಾಂಡೆಡ್ ಆ್ಯಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಆ ಸಂದರ್ಭ ಅವ್ರನ್ನ ಆ ರೀತಿ ಕ್ರಿಯೇಟ್ ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಮಾಡಿದ ತಪ್ಪುಗಳಿಗೆ ಕ್ಷಮೆ ಇರಲಿ, ಹೊಂದಾಣಿಕೆಯ ಮನೋಭಾವನೆ ನಮ್ಮಲ್ಲಿ ಬೆಳೀಲಿ ಅನ್ನೋದು. ಇನ್ನೊಂದು, ಈ ಅಪರಿಚಿತರ ಜೊತೆ ರೈಲ್ವೆ ಸ್ಟೇಷನ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಪರಿಚಿತರ ಜೊತೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಅವರು ಕೊಟ್ಟ ಯಾವುದೇ ಸಣ್ಣ ಆಫರ್ಗಳಿಗೂ ಕೂಡ ಅವರು ತಿನ್ನುವ ಪದಾರ್ಥಗಳನ್ನು ಕೊಟ್ಟಾಗ ನಯವಾಗಿ ಸ್ವೀಕರಿಸದೇ ಇದ್ದರೆ ನಿಮ್ಮ ಆರೋಗ್ಯವು ಕೂಡ ಭಾಳ ಸುಂದರವಾಗಿರುತ್ತೆ. ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಥಿತಿಗಳು ಎಲ್ಲವೂ ಚೆನ್ನಾಗಿರುತ್ತೆ. ಏನಾದರೂ ಇರಲಿ ಬಿಡು, ಹಳ್ಳಿಯವರು ಥರ ನಮ್ಮ ಥರನೇ ಮಾತಾಡ್ತಿದ್ದಾರೆ, ಅವರು ನಮ್ಮವರು, ಎಲ್ಲೋ ನಿಮ್ಮ ಪಕ್ಕದ ಹಳ್ಳಿ ಹೆಸರು ಹೇಳ್ಬೋದು, ಆದರೆ ಅವರು ಆ ರೀತಿ ಇರೋದಿಲ್ಲ. ಅವರ ಸಂಚೆ ಬೇರೆ ಇರುತ್ತೆ. ಇದು ಮಾಡಸ್ ಆಫ್ ಆಪರೆಂಡಿ, ಒಂದು ಪ್ರಕಾರದ ಅಪರಾಧದ ಎಸಗುವಂತಹ ಒಂದು ಪದ್ಧತಿ. ಹಾಗಾಗಿ ಆ್ಯಸ್ ಎ ಕ್ರಿಮಿನಾಲಜಿ ಸ್ಟೂಡೆಂಟ್, ಹಾಗಾಗಿ ನಿಮಗೆ ಈ ಒಂದು ಸಣ್ಣ ಇನ್ಸಿಡೆಂಟ್ ಮುಖಾಂತರವಾಗಿ ಈ ಕತೆ ನಿಮ್ಮ ಮುಂದೆ, ಈ ಕಥೆಯಲ್ಲ ಜೀವನ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು.